ತುಂಬಾ ಹಿಂದೆಯಿಂದಲೂ ಪಿಯುಸಿ ಕಾಮರ್ಸ್ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಎಂಬಿಎ ಮಾಡಬೇಕು ಅಂತ ಮೊದಲೇ ಡಿಸೈಡ್ ಮಾಡಿರ್ತಾರೆ. ಅದಕ್ಕಾಗಿ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಸೀಟ್ ಗಿಟ್ಟಿಸಿಕೊಳ್ಳುವುದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದು ನಾವು ಕಂಡಿದ್ದೇವೆ. ಈಗಲೂ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿ ವರ್ಷ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಸಂಸ್ಥೆಯಲ್ಲಿ ಸೀಟ್ ಗಿಟ್ಟಿಸಿಕೊಳ್ಳುವುದಕ್ಕೆ CAT ಅಂದರೆ ಕಾಮನ್ ಅಡ್ಮಿಷನ್ ಟೆಸ್ಟ್ ಬರೆಯೋದು ಕಾಮನ್. ಇಂಜಿನಿಯರಿಂಗ್ ಮಾಡೋದಕ್ಕೆ ದೇಶದ ಅಗ್ರಗಣ್ಯ ಸಂಸ್ಥೆ IIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೇಗೋ ಹಾಗೆ MBA ಮಾಡೋದಕ್ಕೆ IIFT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಕೂಡ ಫೇಮಸ್. IIFTಯಲ್ಲಿ ಪ್ರವೇಶ ಪಡೆಯುವುದು ಅನೇಕ ವಿದ್ಯಾರ್ಥಿಗಳ ಕನಸು. ಗಮನಿಸಲೇಬೇಕಾದ ಅಂಶ ಏನು ಅಂದರೆ IIFTನಲ್ಲಿ ಪ್ರವೇಶ ಪಡೆಯುವುದಕ್ಕೆ ವಿದ್ಯಾರ್ಥಿಗಳು ಕಾಮನ್ ಅಡ್ಮಿಷನ್ ಟೆಸ್ಟ್ನಲ್ಲಿ ಪಾಸ್ ಆಗಲೇಬೇಕು. ಅದರಲ್ಲೂ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಲ್ಲಿ ತುಂಬ ಕಡಿಮೆ ಜನರಿಗೆ ಮಾತ್ರ IIFTನಲ್ಲಿ ಓದುವುದಕ್ಕೆ ಅವಕಾಶ ಸಿಗುತ್ತೆ. ಇನ್ನು ಈ IIFT ಪ್ರವೇಶ ಪರೀಕ್ಷೆ ಅತ್ಯಂತ ಕಠಿಣ ಮತ್ತು ಸ್ಪರ್ಧಾತ್ಮಕವಾಗಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಪರೀಕ್ಷೆಗೆ ತಯಾರಿ ನಡೆಸುವುದಕ್ಕೆ ಕೆಲವು ಕಾಮನ್ ಆದಂಥ ಸಲಹೆಗಳನ್ನು ಅಭ್ಯರ್ಥಿಗಳು ಪಾಲಿಸಲೇಬೇಕಾಗತ್ತೆ. ಕಠಿಣ ಪರಿಶ್ರಮ, ದೃಢ ನಿಶ್ಚಯ ಮತ್ತು ಶಿಸ್ತುಬದ್ಧ ತಯಾರಿಕೆ ಬಹಳ ಮುಖ್ಯ. ಹಾಗಾದರೆ IIFTಗೆ ಪ್ರವೇಶ ಪಡೆಯೋದು ಹೇಗೆ? ಎಷ್ಟು IIFTಗಳಿದ್ದಾವೆ? IIFT ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ ನೋಡಿ. ಭಾರತದಲ್ಲಿ ಒಟ್ಟು ಎಷ್ಟು IIFTಗಳು ಇವೆ ಅಂತ ನೋಡೋದಾದ್ರೆ IIFT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಅಂತ ಅರ್ಥ. IIFTಗಳು ದೇಶದ ಅತ್ಯಂತ ಪ್ರತಿಷ್ಠಿತ ಮ್ಯಾನೇಜ್ಮೆಂಟ್ ಕೋರ್ಸ್ ಆಫರ್ ಮಾಡುವಂಥ ಕಾಲೇಜುಗಳು. ಎಲ್ಲ ವಿದ್ಯಾರ್ಥಿಗಳಿಗೂ ಈ ಸ್ಥಳಗಳಲ್ಲಿ ಅಧ್ಯಯನ ಮಾಡುವ ಬಯಕೆ ಇದ್ದೇ ಇರುತ್ತೆ. ಇದರಲ್ಲಿ ಸೀಟ್ ಪಡೆಯುವುದಕ್ಕೆ ಕಾಮನ್ ಅಡ್ಮಿಷನ್ ಟೆಸ್ಟ್ನಲ್ಲಿ ಉತ್ತಮ ರ್ಯಾಂಕ್ ಪಡಿಬೇಕು. ಆಗ ಮಾತ್ರ IIFTಗೆ ಪ್ರವೇಶ ಸಿಗುತ್ತೆ. ಭಾರತದಲ್ಲಿ ಒಟ್ಟು 3 IIFTಗಳಿದ್ದಾವೆ. ಡೆಲ್ಲಿ, ಕೋಲ್ಕತ್ತಾ, ಆಂಧ್ರದ ಕಾಕಿನಾಡ ಎಂಬಲ್ಲಿದೆ. ಕೇಂದ್ರ ಸರ್ಕಾರವೇ IIFTಗಳನ್ನು ನಡೆಸುತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಡೆಲ್ಲಿ 1963ರಲ್ಲಿ ಸ್ಥಾಪನೆಯಾದಂಥ ಮೊದಲ IIFT. ಕೇಂದ್ರ ಸರ್ಕಾರ ನಡೆಸುವಂಥ ಈ ಸಂಸ್ಥೆಗಳು ಮ್ಯಾನೇಜ್ಮೆಂಟ್, ಎಕಾನಮಿಕ್ಸ್, ಫೈನಾನ್ಸ್, ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಸಂಬಂಧಿಸಿದಂಥ ಕೋರ್ಸ್ಗಳನ್ನು ಒದಗಿಸುತ್ತೆ. IIFTಗಳು ಅಕಾಡೆಮಿಕ್ ಎಕ್ಸಲೆನ್ಸ್, ರಿಸರ್ಚ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಹೆಸರುವಾಸಿಯಾಗಿದ್ದಾವೆ. ಇನ್ನು IIFTಗಳ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ, ಪ್ರವೇಶ ಹೇಗೆ ಅಂತ ನೋಡೋದಾದರೆ IIFTಗಳಲ್ಲಿ ಪ್ರವೇಶ ಪಡೆಯುವುದಕ್ಕೆ ನೀವು ಕಾಮನ್ ಅಡ್ಮಿಷನ್ ಟೆಸ್ಟ್ನಲ್ಲಿ ಪಾಸ್ ಆಗಲೇಬೇಕು. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ NTA ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಈ ಎಂಟ್ರೆನ್ಸ್ ಎಕ್ಸಾಮನ್ನು ನಡೆಸುತ್ತೆ. ದೇಶ ಮತ್ತು ವಿದೇಶದ ಹಲವು ಕೇಂದ್ರಗಳಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಕಾಮನ್ ಅಡ್ಮಿಷನ್ ಟೆಸ್ಟ್ನಲ್ಲಿ ಬಹು ಆಯ್ಕೆಯ ಉತ್ತರಗಳನ್ನು ನೀಡಲಾಗಿರುತ್ತೆ. ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ನೀಡ್ತಾರೆ. ಇದರಲ್ಲಿ ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡಬೇಕು. ಕಾಮನ್ ಅಡ್ಮಿಷನ್ ಟೆಸ್ಟ್ ಪಾಸ್ ಆಗಿ ಅತಿ ಹೆಚ್ಚು ಅಂಕ ಗಳಿಸಿದವರು IIFTನಲ್ಲಿ ಸೀಟ್ ಪಡೆಯಬಹುದು. ಈ ಪರೀಕ್ಷೆ ಬರೆದು ಅರ್ಹತೆ ಪಡೆದವರು ದೇಶದ ಟಾಪ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ನಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳಬಹುದು. ಇನ್ನು IIFTಗಳಲ್ಲಿ ಯಾವ್ಯಾವ ಕೋರ್ಸ್ಗಳಿರ್ತವೆ ಅಂತ ನೋಡೋದಾದರೆ IIFTಗಳಲ್ಲಿ ಮ್ಯಾನೇಜ್ಮೆಂಟ್, ಎಕಾನಮಿಕ್ಸ್, ಫೈನಾನ್ಸ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಡಿಗ್ರಿ, ಮಾಸ್ಟರ್ಸ್ ಮತ್ತು PhD ಮಾಡೋದಕ್ಕೆ ಅವಕಾಶ ಇರುತ್ತೆ. 2ನೇ ವರ್ಷದ MBA ಇಂಟರ್ನ್ಯಾಷನಲ್ ಬಿಸ್ನೆಸ್, PhD ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, PhD ಎಕಾನಮಿಕ್ಸ್ ಪ್ರೋಗ್ರಾಮ್, 2 ವರ್ಷದ MA ಎಕಾನಮಿಕ್ಸ್, ಟ್ರೇಡ್ ಆ್ಯಂಡ್ ಫಿನಾನ್ಸ್ ಹೀಗೆ ಹಲವು ಕೋರ್ಸ್ಗಳನ್ನು ಮಾಡಬಹುದು. ಇನ್ನು IIFTಗಳಲ್ಲಿ MBA ಸೇರಿದಂತೆ ವಿವಿಧ ಕೋರ್ಸ್ಗಳು ಮಾಡೋದಕ್ಕೆ ವರ್ಷಕ್ಕೆ 4.5 ಲಕ್ಷದಿಂದ 21 ಲಕ್ಷ ಬೇಕು. ಹಾಸ್ಟೆಲ್, ಮೆಸ್ ಶುಲ್ಕ ಎಲ್ಲನೂ ಸೇರಿಸಿದಂತೆ 2 ಲಕ್ಷ ಕಟ್ಟಬೇಕು. 2 ವರ್ಷದ MBA ಕೋರ್ಸ್ಗೆ ಸುಮಾರು 23 ಲಕ್ಷ ಖರ್ಚಾಗುತ್ತೆ. IIFTಗಳಲ್ಲಿ MBA ಕ್ವಾಲಿಫಿಕೇಷನ್ ಪಡೆದಂಥ ಅಭ್ಯರ್ಥಿಗಳಿಗೆ ಉದ್ಯೋಗ ಮಾರುಕಟ್ಟೆಯಲ್ಲಿ ಭಾರಿ ಡಿಮಾಂಡ್ ಇದೆ. ಯಾವುದೇ ಪದವಿ ಓದಿದಂಥ ಅಭ್ಯರ್ಥಿಗಳು MBA ಕೋರ್ಸ್ ತೆಗೆದುಕೊಳ್ಳಬಹುದು. MBA ಕೋರ್ಸ್ 2 ವರ್ಷಗಳದ್ದಾಗಿದ್ದು MBAನಲ್ಲಿ ಹಲವು ಸ್ಪೆಷಲೈಸೇಷನ್ ಆಯ್ಕೆಗಳಿದ್ದಾವೆ. MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, MBA ಮಾಸ್ಟರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, MMS ಮಾಸ್ಟರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, PGDM ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮೊ ಇನ್ ಮ್ಯಾನೇಜ್ಮೆಂಟ್ ಹೀಗೆ ಮ್ಯಾನೇಜ್ಮೆಂಟ್ ಸಂಬಂಧಿತ ಹಲವು ಕೋರ್ಸ್ಗಳನ್ನು ಕಲಿಯಬಹುದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ನ ಸಬ್ಸ್ಕ್ರೈಬ್ ಮಾಡಿ.